ನಮಸ್ಕಾರ. NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ನಾವೀಗಾಗಲೇ 2023ರ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಅಂದರೆ ಜಿಮ್ಯಾಟ್ ಪತ್ರಿಕೆಗೆ ಸಂಬಂಧಿಸಿದಂತೆ ಆ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನಾವು ವಿವಿಧ ವೆರೈಟಿಗೆ ಅನುಗುಣವಾಗಿ ನಾವು ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇವತ್ತಿನ ದಿನ ನಾವು ದಿಕ್ಕಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ವೆನ್ನನ ಡೈಗ್ರಾಮ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನೋಡೋಣ ಈ ವಿಡಿಯೋದಲ್ಲಿ. ಈ ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳನ್ನು ನಾವು ನೋಡ್ತೀವಿ. 37 ಮತ್ತು 38ನೇ ಪ್ರಶ್ನೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. 37ನೇ ಪ್ರಶ್ನೆ ಏನ್ ಹೇಳ್ತೈತಿ ಅಂತಂದ್ರೆ, ನೋಡ್ರಿ ಏನ್ ಹೇಳ್ತೈತಿ. ದಿವ್ಯಾ ತನ್ನ ಮನೆಯಿಂದ ಉತ್ತರದ ಕಡೆಗೆ ಮುಖ ಮಾಡಿ ನಡೆದಳು. ನಂತರ ಅವಳು ಬಲಕ್ಕೆ ತಿರುಗಿ ನಡೆದ ನಂತರ ಪುನಃ ಬಲಕ್ಕೆ ತಿರುಗಿ ನಡೆಯುತ್ತಾಳೆ. ಅಂತಿಮವಾಗಿ ಎಡಕ್ಕೆ ತಿರುಗಿ ನಡೆಯುತ್ತಾಳೆ. ಈಗ ಅವಳು ನಡೆಯುತ್ತಿರುವ ದಿಕ್ಕು ಯಾವುದು ಅಂತ ಕೇಳ. ವೆರಿ ಸಿಂಪಲ್ ಪ್ರಶ್ನೆ. ನಾವು ಒಂದು ಡೈಗ್ರಾಮ್ ಹಾಕೊಂಡ್ರೆ ಅಂದ್ರೆ ಡೈಗ್ರಾಮ್ ತಕ್ಕಂಗೆ ನಾವು ಅದ್ರ ಮೇಲೆ ಆನ್ಸರ್ಸ್ತೀವಿ. ಏನೈತಿ, ದಿವ್ಯಾ ತನ್ನ ಮನೆಯಿಂದ ಉತ್ತರ ಕಡೆ ಮುಖ ಮಾಡಿ ನಿಂತಾಳ. ನಮ್ಗ ಮ್ಯಾಪ್ ಅಂದ ತಕ್ಷಣ ಗೊತ್ತಿರ್ತೈತಿ, ದಿಸ್ ಈಸ್ ಉತ್ತರ. ಓಕೆ, ಉತ್ತರದ ಬಲಗಡೆ ಪೂರ್ವ, ಇದ್ರ ಎಡಗಡೆ ಪಶ್ಚಿಮ, ಕೆಳಗಿರೋ ದಕ್ಷಿಣ. ನಾವು ದಿಕ್ಕುಗಳಲ್ಲಿ ನಾನು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳದಾವು. ಏನು, ಮೊದಲು ಮುಖ್ಯ ದಿಕ್ಕುಗಳು 4, ಉಪ ದಿಕ್ಕುಗಳು 4, ಒಟ್ಟು 8 ದಿಕ್ಕುಗಳು. ಓಕೆ, ಅಂದ್ರೆ 8 ದಿಕ್ಕುಗಳನ್ನು ನಾವು ಹೇಗೆ ಗುರುತಿಸಬೇಕು ಅನ್ನೋದನ್ನ ನಾ ಹಿಂದೆ ಟ್ರಿಕ್ ಅನ್ನು ಹೇಳಿದೀನಿ. ಏನು, ಒಂದ್ ಸೆಂಟೆನ್ಸ್ ಅನ್ನು ನೆನಪಿಡಬೇಕು. ಏನಪ್ಪಾ ಅಂದ್ರ, ಉಯಿಪು ಆದ ನೈಪವ ಅಂದ. ಉ ಮೀನ್ಸ್ ಉತ್ತರ. ಉತ್ತರ ವೆರಿ ನೆಕ್ಸ್ಟ್ ಟು ಈಶಾನ್ಯ, ಅದರ ನೆಕ್ಸ್ಟ್ ಟು ಪೂರ್ವ, ಅದರ ನೆಕ್ಸ್ಟ್ ಟು ಆಗ್ನೇಯ, ಅದರ ನೆಕ್ಸ್ಟ್ ಟು ದಕ್ಷಿಣ, ನೆಕ್ಸ್ಟ್ ನೈಋತ್ಯ, ಆಮೇಲೆ ಪಶ್ಚಿಮ, ಆಮೇಲೆ ವಾಯುವ್ಯ. ಹೀಗೆ ನಾವು 8 ಅಷ್ಟ ದಿಕ್ಕುಗಳನ್ನ ನಾವು ಈ ರೀತಿ ಗುರುತಿಸ್ತೇವೆ. ಈಗ ಇದನ್ನ ಈ ಟ್ರಿಕ್ಗಳನ್ನ ಅನೇಕ ನಾನು ವಿಡಿಯೋದಲ್ಲಿ ನಾನು ಸ್ಟಾಪ್ ಮಾಡಿದ್ದೀನಿ. ಹೇಗಿರುತ್ತೆ ಆದ್ರೂ ಮತ್ತು ಅದರ ಮಧ್ಯದೊಳಗಿರುವಂತಹ ಕೋನ ಅದು ಇದೆ ಅಂತೆಲ್ಲ ಐತಿ. ಹಂಗಾರೆ ಈ ಪ್ರಶ್ನೆದೊಳಗೆ ಕೋನ ಕೇಳಿಲ್ಲ ಅವರು. ಯಾವ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಿದ್ದಾಳೆ ಈಗ ಅವಳು ಹೊರಟು ಅಂತ ಹೇಳಿದ್ರು. ಹಂಗಾರೆ ಬನ್ನಿ. ದಿವ್ಯಾ ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಾಳ. ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಾಳ ಅಂದ್ರೆ ಈ ಸೈಡ್ ಫೇಸ್ ಇಸ್ ಈ ಕಡೆ ಐತಿ, ಉತ್ತರ ಕಡೆ ಐತಿ ಅಲ್ಲ. ಮುಖ ಮಾಡಿ ನಡೆದಳ. ನಂತರ ಅವಳು ಬಲಕ್ಕೆ ತಿರುಗ್ತಾಳ. ಇಲ್ಲಿಂದ ನಡೆದು ಏನ್ ಮಾಡ್ತಾಳ ಆಕಿ, ಇಲ್ಲಿಂದ ದಿಸ್ ಈಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್. ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ನಡೀತಾಳ. ಅಲ್ಲಿಂದ ರೈಟ್ ಸೈಡ್ಗೆ ತಿರುಗ್ತಾಳ ಅಂದ್ರೆ ಬಲ ಕಡೆ. ಬಲ ಯಾವುದು, ಈ ಸೈಡ್ ಬಲಕ್ಕೆ ಆಯ್ತಕಿ. ನೆಕ್ಸ್ಟ್ ಮುಂದೆ ಏನ್ ಹೇಳ್ತಾರೆ ನೋಡ್ರಿ. ನಂತರ ಅವಳು ಬಲಕ್ಕೆ ತಿರುಗಿ ನಡೆದ ನಂತರ ಪುನಃ ಬಲಕ್ಕೆ ತಿರುಗ್ತಾಳೆ. ಬಲಕ್ಕೆ ತಿರುಗಿದ ಮೇಲೆ ಮತ್ ಬಲ ಅಂತಂದ್ರೆ ರೈಟ್ ಸೈಡ್, ಈ ಸೈಡ್ ಆಗ್ತದೆ. ಮತ್ ಬಲ, ಓಕೆ, ರೈಟ್ ಸೈಡ್. ಮತ್ತೇನಾಗ್ತಾಳೆ ಅಂತಕಿ, ಬಲಕ್ಕೆ ತಿರುಗಿ ನಡೀತಾಳೆ. ಅಂತಿಮವಾಗಿ ಎಡಕ್ಕೆ ತಿರುಗಿ ನಡೀತಾಳ. ಅಂತಿಮವಾಗಿ ಎಡಕ್ಕೆ, ದಿಸ್ ಈಸ್ ಎಡ, ಲೆಫ್ಟ್ ಸೈಡ್ ಅಲ್ಲ, ಹೋದ ತಕ್ಷಣ ಲೆಫ್ಟ್ ಸೈಡ್ ನಡೀತಾಳ. ಈಗ ಅಂತಿಮವಾಗಿ ಯಾವ ದಿಕ್ಕಿನ ಕಡೆ ನಿಂತಾಳ ಅಂತ ಪ್ರಶ್ನೆ ಕೇಳ್ತಾರ. ನೋಡ್ರಿ, ಉತ್ತರ ದಿಕ್ಕು ಯಾವ ಕಡೆ ಐತಿ, ಪೂರ್ವ ದಿಕ್ಕಿನ ಕಡೆ ಐತಿ. ದೇರ್ಫೋರ್ ಪೂರ್ವ ಇಸ್ ಏನು, ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ತೇವೆ. ಓಕೆ ಸ್ನೇಹಿತರೆ, ಹೀಗೆ ಇನ್ನೊಂದು ಇದ್ರ ಮೇಲಿನ ಟ್ರಿಕ್ ಅನ್ನ ಮತ್ತೆ ಹೇಳ್ತೀನಿ. ಯಾವಾಗ್ಲೂ ಒಂದ್ ಕಡೆ ಮುಖ ಮಾಡಿ ನಿಂತಾಗ ಒಂದ್ ಸೈಡ್ ಬಲಕ್ಕೆ, ಇನ್ನೊಂದ್ ಸೈಡ್ ಬಲಕ್ಕೆ, ಅಂದ್ರೆ 2 ಸಾರಿ ರೈಟ್ ಸೈಡ್. ದೇರ್ಫೋರ್ ರೈಟ್ 2 ಸಾಲಿ ತಿರುಗಿದ್ರೆ ಆಕಿ ನಿಂತಹ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿರುತ್ತಾಳೆ. ಯಾವಾಗ ರೈಟ್ ಅಥವಾ ಲೆಫ್ಟ್ 2 ಸಾರಿ ಲೆಫ್ಟ್ ಸೈಡ್ ಹೊಳ್ಳಿದ್ರ, ನಿಂತ ಸ್ಥಳದಿಂದ 2 ಸಾರಿ ಲೆಫ್ಟ್ ಸೈಡ್ ಹೊಳ್ಳಿದ್ರ ಆಕಿ ನಿಂತ ಸ್ಥಳದಕ್ಕೆ ವಿರುದ್ಧವಾಗಿರ್ತಾಳ. 2 ಸಾರಿ ರೈಟ್ ಸೈಡ್ ಟರ್ನ್ ಆದ್ರ ನಿಂತ ದಿಕ್ಕಿನಿಂದ ಆಕಿ ಅಪೋಸಿಟ್ ಸೈಡ್ ನೊಳಗೆ ಇರ್ತಾಳ. ಇದು ಗೊತ್ತಿರ್ಲಿ. ನೆಕ್ಸ್ಟ್ ಆರ್ 4 ಸಾರಿ ಆರ್ ಆದ್ರ ಅದೇ ದಿಕ್ಕು, ಎಲ್ಲಿ ನಿಂತಿರ್ತಾಳಲ್ಲ ಅದೇ ದಿಕ್ಕಿನ ಕಡೆ ಆಗ್ತಾರ. ಎಲ್ ಅದು ಕೂಡ ಅದೇ ದಿಕ್ಕಿನ ಕಡೆ ಮತ್ತು ಹೆಂಗಿದೆ ಅದೇ ದಿಕ್ಕಿನ ಕಡೆ ನಿಂತಿರ್ತಾಳ. ಹಾಗಾಗಿ ಇಂತಹ ಅನೇಕ ಸಮಸ್ಯೆಗಳನ್ನ ಬೇರೆ ಬೇರೆ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಆ ಟ್ರಿಕ್ಗಳನ್ನ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಬಂದೈತಿ ಅಂತ ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಓಕೆ, ಹಂಗಾರ 38ನೇ ಸಮಸ್ಯೆ ಏನೈತಿ ಅಂತ. ಮೋಹನನು ತನ್ನ ಮನೆಯಿಂದ ಉತ್ತರಕ್ಕೆ 5 ಕಿಲೋಮೀಟರ್ ನಡೆದನು. ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿದರು.
ನಂತರ ಪುನಃ ಬಲಕ್ಕೆ ತಿರುಗಿ 11 ಕಿಲೋಮೀಟರ್ ಚಲಿಸಿದ್ರ ಈಗ ಅವನು ತನ್ನ ಮನೆಯಿಂದ ಇರುವ ದೂರ ಏನು ಅಂತ ಪ್ರಶ್ನೆ ಮಾಡಿದಾರೆ. ಆಪ್ಷನ್ ಕೊಟ್ಟಿದ್ದರಲ್ಲಿ 5 ಕಿಲೋಮೀಟರ್, 6 ಕಿಲೋಮೀಟರ್, 8 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಒಂದು ಫ್ಲೋ ಚಾರ್ಟ್ ಹಾಕೋಣ. ಫ್ಲೋ ಚಾರ್ಟ್ ಏನೈತಿ ನಮಗೆ ಆಲ್ರೆಡಿ ಗೊತ್ತೈತಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ. ಹಂಗಾರೆ ನೋಡಿ ಫ್ಲೋ ಚಾರ್ಟ್ ಹಾಕೋಣ. ಮೋಹನನು ತನ್ನ ಮನೆಯಿಂದ ಉತ್ತರಕ್ಕೆ 5 ಕಿಲೋಮೀಟರ್ ನಡೀತಾನೆ. ಅವನ ಮನೆ ಇದೆ ಅದರ ಉತ್ತರಕ್ಕ 5 ಕಿಲೋಮೀಟರ್ ನಡೀತಾನೆ. 5 ಕಿಮಿ ಸರಿ. ನೆಕ್ಸ್ಟ್ ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸ್ತಾನ. ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸ್ತಾನ. ಅವನು ಪುನಃ ಬಲಕ್ಕೆ ತಿರುಗಿ 11 ಕಿಲೋಮೀಟರ್ ಚಲಿಸ್ತಾನ. ಮತ್ ಪುನಃ ಬಲಕ್ಕೆ ತಿರುಗಿ 11 ಕಿಲೋಮೀಟರ್ ಚಲಿಸ್ತಾನ. ಹಾಗಾದರೆ ಅವನು ತನ್ನ ಮನೆಯಿಂದ ಇರುವ ದೂರ, ಇಲ್ಲಿಂದ ಇಲ್ಲಿಗಿರುವಂತ ದೂರ ಎಷ್ಟು ಅಂತ ಕೇಳಿದಾರ. ದೇರ್ಫೋರ್ ಇದು ಮನಿ, ಇಲ್ಲಿಂದ ಇಲ್ಲಿಗಿರೋ ದೂರ ಎಷ್ಟು? ವೆರಿ ಸಿಂಪಲ್. ನಾವು ಇದನ್ನ ಪೈಥಾಗೋರಸ್ ತ್ರಿವಳಿ ಅಂತ ಹೇಳಿ ನಾವು ಪರಿಚಯ ಮಾಡಿದ್ದೀವಿ 8ನೇ ತರಗತಿಗೆ. ಅದು 9th ಮತ್ತು 10th ಫುಲ್ ಆಗಿ ಅದ್ರ ಬಗ್ಗೆ ಕಲ್ಪನೆ ಮೂಡ್ತೈತಿ. ಆ ತ್ರಿವಳಿಗಳನ್ನ ನೆನಪಿಸ್ಕೊಳ್ಳೋಣ. ಏನಾಗ್ತೈತಿ ಇಲ್ಲಿ, ನಾನು ಈ 5 ಕಿಲೋಮೀಟರ್ ಏನೈತಲ್ಲ ಇದಕ್ಕ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಈ ಲಂಬ ಎಳಿತೀನಿ. ಓಕೆ, ಇದಕ್ಕ ಮನೆಯಿಂದ ಲಂಬ ಎಳಿತೀನಿ. ಇದು ಒಂದು ಏನಾಗ್ಬಿಡ್ತು ಅಂದ್ರೆ ಲಂಬಕ್ಕೊಂದು ತ್ರಿಭುಜ ಆಯ್ತು. ಈಗ ಅದಕ್ಕೊಂದು ಹೆಸರು ಕೊಟ್ಬಿಡ್ತೀನಿ ನಾನು. ಎ ಪಾಯಿಂಟ್ ನಿಂದ ಬಿ ಹೋಗ್ತಾನ, ಬಿ ಇಂದ ಸಿ ಹೋಗ್ತಾನ, ಸಿ ಇಂದ ಡಿ ಬರ್ತಾನ. ಈಗ ಇಲ್ಲಿ ಎ ಮತ್ತು ಈ ಏನು ಸಿ ಡಿಗೆ ಎದಿಂದ ಇ ಅನ್ನುವಂತ ಬಿಂದುವಿಗೆ ನಾನೇನ್ ಮಾಡಿದೀನಿ, ಲಂಬ ಎಳೆದಿದ್ದೀನಿ. ಹಂಗಾರೆ ಈಗ ಒಂದು ಏನಾಗ್ಬಿಡ್ತು, ಎ ಇ ಡಿ ತ್ರಿಭುಜ ಅಥವಾ ಏನಾಗ್ಬಿಡ್ತು ಎ ಇ ಡಿ ಲಂಬಕೋನ ತ್ರಿಭುಜ ಆಯ್ತು. ಓಕೆ, ಲಂಬಕೋನ ತ್ರಿಭುಜದೊಳಗ ನಮ್ಗೆ ಗೊತ್ತೈತಿ ಏನು, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ. ಹಂಗಾರೆ ನನ್ಗೆ ಗೊತ್ತೈತಿ ಇದು ಎಷ್ಟೆಷ್ಟಾಯ್ತು ಅಂತ ಅಳತಿ ಬರ್ಕೊಂಬಿಡೋಣ. ಇದು ಒಂದೇನಾಗ್ಬಿಡ್ತು, ಆಯ್ತಾ, ರೆಕ್ಟಾಂಗಲ್ ಆಯ್ತು. ಆಯ್ತಾಯ್ತು. ಹಂಗಾರೆ ಆಯ್ತದಲ್ಲಿ ಎದುರು ಬದಿರಿನ ಬಾಹುಗಳು ಸಮನಾಗಿರ್ತಾವು. ಇದು ಕೂಡ 8 ಕಿಲೋಮೀಟರ್ ಆಯ್ತು. ಇದರಷ್ಟೇ ಇರ್ತೈತಿ ಇದು. ಓಕೆ, ಇದು 11 ಕಿಲೋಮೀಟರ್ ಐತಿ. ಇದು ಇಲ್ಲಿಂದ ಸಿ ಡಿ ಇಲ್ಲಿ 5 ಕಿಲೋಮೀಟರ್ ಲೆಸ್ ಆಗೈತಿ. 5 ಕಿಲೋಮೀಟರ್ ಲೆಸ್ ಆದ್ರೆ ಇನ್ನೆಷ್ಟು ಉಳಿತು, 6 ಕಿಲೋಮೀಟರ್ ಉಳಿತು. ಓಕೆ, ಹಂಗಾರೆ ಇದು 6, ಇದು 8 ಕಿಲೋಮೀಟರ್ ಆಯ್ತು. ವಿಕರ್ಣ ಕಂಡುಹಿಡಿಯಬೇಕು. ದೇರ್ಫೋರ್ ಪೈಥಾಗೋರಸ್ ನಿಯಮದ ಪ್ರಕಾರ AD ಸ್ಕ್ವೇರ್ ಇಸ್ ಈಕ್ವಲ್ ಟು AE ಸ್ಕ್ವೇರ್ ಪ್ಲಸ್ ED ಸ್ಕ್ವೇರ್ ಅಂತ. ಹಂಗಾರೆ AE ಸ್ಕ್ವೇರ್ ಅಂದ್ರೆ ಎಷ್ಟೈತಿ, 8 ವರ್ಗ ಪ್ಲಸ್ ED ಸ್ಕ್ವೇರ್ ಅಂದ್ರೆ 6 ವರ್ಗ. ದೇರ್ಫೋರ್ 8 ವರ್ಗ 64 ಪ್ಲಸ್ 6 ವರ್ಗ 36, 100. ಏನಂತ ಹೇಳಿ, AD ಸ್ಕ್ವೇರ್ ಇಸ್ ಈಕ್ವಲ್ ಟು 100, AD is equal to square root of 100. Therefore, AD is equal to 10 kilometers. So, ಇದು ಬಂತು. ಒಟ್ಟು ಇದು ದೂರ ಇದನ್ನ ಕೇಳಿದರೆ ಅವರು ಅವನ ಮನೆಯಿಂದ ಅಂತಿಮವಾಗಿ ತಲುಪಿದ ಪಾಯಿಂಟ್ಗೆ ತುದಿಗೆ ಎಷ್ಟು ದೂರ ಐತಿ ಅಂದ್ರೆ therefore 10 ಕಿಲೋಮೀಟರ್ ಐತಿ. 10 ಕಿಲೋಮೀಟರ್ ಅನ್ನೋದು ಆಪ್ಷನ್ ಡಿ ಏನೈತಿ ಹೇಳಲೆ ಸರಿಯಾದ ಉತ್ತರ ಅಂತೇಳಿ ಗಮನಿಸ್ತೇವೆ. ಹೀಗೆ ಸ್ನೇಹಿತರೆ ಅದನ್ನ ಫ್ಲೋ ಚಾರ್ಟ್ ಹಾಕೊಳ್ಳೋದ್ರ ಮೂಲಕ ಸಂಬಂಧಪಟ್ಟಂತ ಮೆಥಡ್ ಅನ್ನ ಅನುಸರಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತ ಸೊಲ್ಯೂಷನ್ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಮುಂದಿನ ಒಂದು 39ರಿಂದ 42ನೇ ಪ್ರಶ್ನೆಗಳವರೆಗೆ ಒಂದು ವೆನ್ನನ ನಕ್ಷೆಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳು ಇರ್ತಾವೆ. ಬಹಳ ಸರಳಾಗಿರ್ತಾವೆ. ಅವು ಹೇಗಿದಾವೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮುಂದಿನ ಪ್ರಶ್ನೆಗಳು ವೆನ್ನನ್ ನಕ್ಷೆಗೆ ಸಂಬಂಧಪಟ್ಟಿರೋಂಥವು. 39ರಿಂದ 42ನೇ ಪ್ರಶ್ನೆ ಏನೈತಿ ಅಂತ ನಾವು ಗಮನಿಸ್ಕೊಂಡು ಬರೋಣ. ಈ ಕೆಳಗಿನ ವೆನ್ ಚಿತ್ರಗಳು ಪ್ರಶ್ನೆಗಳಲ್ಲಿ ಕೊಟ್ಟಿರುವ 3 ವ್ಯಕ್ತಿ ಬಾರ್ ವಸ್ತುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತವೆ. ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸ್ರಿ ಅಂತ ಹೇಳ್ಯಾರ. ಹಂಗಾರೆ ಇಲ್ಲಿ ಗಮನಿಸ್ಬೇಕು ನಾವು ಏನು ಅಂತಂದ್ರೆ ವೆನ್ನನ ಚಿತ್ರಗಳು ಅಂದ್ರೆ ಏನು ಅಂತ. ವೆನ್ನನ ಚಿತ್ರಗಳು ಅಂದ್ರೆ ಇಲ್ಲಿದಾವು. ಅವು ಛೇದಿಸ್ವರ ಆಕೃತಿಗಳಾಗ್ಬೋದು, ಬಿಡಿ ಬಿಡಿ ಆಗ್ಬೋದು, ಅಥವಾ ಒಂದರ ಏಕಕೇಂದ್ರೀಯ ವೃತ್ತಗಳ ಅನ್ನುವಂಥ ಸ್ಥಿತಿಯೊಳಗಿರ್ಬೋದು. ಈ ರೀತಿ ಸ್ಥಿತಿಗಳು ಇವೆಲ್ಲ ವೆರೈಟಿ ಆಫ್ಸ್ ವೆನ್ನನ ಡಯಾಗ್ರಾಮ್ಸ್ ಅಂತ ಕರಿತೀವಿ, ಹೌದಲ್ಲ. ಹಂಗಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನದವು ಕ್ವಶನ್ಸ್ ಅದಾವೆ. ಕ್ವಶನ್ಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಣ. ಏನೈತಿ ಪ್ರಶ್ನೆ ಅಂತ ನೋಡೋಣ. ಒಂದನೇ ಪ್ರಶ್ನೆ,
39ನೇ ಪ್ರಶ್ನೆ, ಇದಕ್ಕೆ ವೆನ್ನನ ಡೈಗ್ರಾಮ್ಗೆ ಸಂಬಂಧಪಟ್ಟಂಥ 39ನೇ ಪ್ರಶ್ನೆ ಏನೈತಿ? ಲೇಖಕರು, ಶಿಕ್ಷಕರು, ರೈತರು. ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, ಆಪ್ಷನ್ ಎ ಬಿ ಐತಿ, ಆಪ್ಷನ್ ಬಿ ಸಿ ಐತಿ, ಆಪ್ಷನ್ ಸಿ ಡಿ ಐತಿ, ಆಪ್ಷನ್ ಡಿ ಇ ಐತಿ. ಹಂಗಾರೆ ಇಲ್ಲಿ ಕೊಟ್ಟಂಥ ವೆನ್ನನ್ ಡೈಗ್ರಾಮು ಲೇಖಕರು, ಶಿಕ್ಷಕರು, ರೈತರು ಅನ್ನುವಂಥದ್ದು ಯಾವ ಡೈಗ್ರಾಮ್ ಇಲ್ಲಿ ಹೊಂತೈತಿ? ಅದಕ್ಕೆ ಲೇಖಕರು, ಶಿಕ್ಷಕರು ಮತ್ತು ರೈತರು ಅನ್ನುವಂಥದ್ದಕ್ಕೆ ಏನಾಗಿರ್ತೈತಿ? ಇಲ್ಲಿ ಲೇಖಕರು, ಶಿಕ್ಷಕರು, ರೈತರು ಅಂದ್ರೆ ಕೆಲವೊಂದಿಷ್ಟು ಲೇಖಕರು ಶಿಕ್ಷಕರು ಆಗಿರ್ಬೋದು, ಅಥವಾ ಕೆಲವೊಂದು ಲೇಖಕರು ರೈತರು ಆಗ್ಬೋದು, ಅಥವಾ ಕೆಲವೊಂದಿಷ್ಟು ಶಿಕ್ಷಕರು ರೈತರು ಆಗಿರ್ಬೋದು. ಅಂದರೆ ಆ ಕೆಲಸವನ್ನು ಮಾಡ್ತಿರ್ಬೋದು. ದೇರ್ಫೋರ್ ಹಂಗಾರೆ ಇಲ್ಲಿ ನೋಡ್ರಿಲೆ ಮೂರೂ ಕೂಡ ಇಂಟರ್ಸೆಕ್ಟ್ ಆಗಿರುವಂಥದ್ದು, ಮೂರೂ ಒಂದು ಪರಸ್ಪರ ಛೇದಿಸುವ ಆಕೃತಿ ಹೊಂದಿರುವಂಥದ್ದು ಇಲ್ಲಿ ಏನಾಗಿರ್ತೈತಿ? ಆಪ್ಷನ್ ಸಿ ಅಂತ ಹೇಳ್ತೇವೆ. ಆಪ್ಷನ್ ಸಿ ಇಲ್ಲೇನೈತಲ್ಲ ಸರಿಯಾದ ಉತ್ತರ ಅಂತ ಹೇಳ್ತೇವೆ ನಾವು. ಒಂದನೇದಕ್ಕೆ ಲೇಖಕರು, ಶಿಕ್ಷಕರು, ರೈತರು ಅನ್ನೋದಕ್ಕೆ. ಓಕೆ, ಏನೈತಿ 40ನೇ ಪ್ರಶ್ನೆ? ತಾಯಂದಿರು, ಮಹಿಳೆಯರು, ವೈದ್ಯರು. ಅದ ತಾಯಂದಿರು, ಮಹಿಳೆಯರು, ವೈದ್ಯರು. ಇಲ್ಲೊಂದು ಮೊದಲು ನಾವು ಗಮನಿಸ್ಬೇಕೇನು? ಬ್ರಾಡ್ ಇರುವಂಥ ಅಂಶವನ್ನು ನಾವು ಮೊದಲು ಪರಿಗಣನೆ ತೊಗೊಳ್ಬೇಕು. ಹಂಗಾರೆ ಈ ಪ್ರಶ್ನೆ ಒಳಗೆ ಬ್ರಾಡ್ ಆಗಿರುವಂಥದ್ದು ಏನು ಅಂದ್ರೆ ಮಹಿಳೆಯರು ಅಂತ ಕಾಮನ್ ಆಗಿರೋದು. ಆ ಮಹಿಳೆಯರು ತಾಯಂದಿರು ಆಗಿರ್ತಾರೆ ಪಕ್ಕ. ಓಕೆ, ಅದರೊಳಗೆ ವೈದ್ಯರೂ ಆಗಿರ್ತಾರೆ. ಹಂಗಾರೆ ಮಹಿಳೆಯರು ಏನಾಗಿರ್ತಾರೆ? ತಾಯಂದಿರು ಆಗೇ ಆಗಿರ್ತಾರೆ, ಫಿಕ್ಸ್. ಮಹಿಳೆಯರು ತಾಯಂದಿರಾಗಿರ್ತಾರೆ. ಆ ಮಹಿಳೆಯರು ಅಥವಾ ತಾಯಂದಿರು ಇಬ್ಬರು ಕೂಡ ಏನಾಗಿರ್ಬೋದು? ವೈದ್ಯರಾಗಿರ್ಬೋದು. ವೈದ್ಯರಾದವರು ಮಹಿಳೆಯರು ಆಗಿರ್ತಾರೆ, ತಾಯಂದಿರು ಆಗಿರ್ತಾರೆ. ದೇರ್ಫೋರ್ ಆಪ್ಷನ್ ಎಫ್ ನೋಡ್ರಿ, ಇದು ಮೇಲಿನ ಸರ್ಕಲ್ ಏನು ತೋರಿಸ್ತೈತೆ ಅಂತಂದ್ರೆ ಮಹಿಳೆಯರು ಅನ್ನೋದು ತೋರಿಸುತ್ತೆ. ಆ ಮಹಿಳೆಯರ ಏನಾಗಿರ್ತಾರೆ? ತಾಯಂದಿರಾಗಿರ್ತಾರೆ. ಆ ತಾಯಂದಿರು ಕೂಡ ವೈದ್ಯರಾಗಿರ್ಬೋದು, ಮಹಿಳೆಯರು ಕೂಡ ವೈದ್ಯರಾಗಿರ್ಬೋದು ಅನ್ನುವಂಥ ಈ ವೆನ್ನನ್ ಡೈಗ್ರಾಮು ಇದು ಸೂಚಿಸ್ತೈತಿ ಅಂತ. ಹೌದಲ್ಲ? ಹಾಂ, ಇನ್ನೇ 41 ವರ್ಗಗಳು, ಚತುರ್ಭುಜಗಳು, ಬಹುಭುಜಾಕೃತಿಗಳು. ಇಲ್ಲಿ ನೋಡ್ರಿ, ಭಾಳ ಕಾಮನ್ ಆಗಿರೋ ಇದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತೈತೆ ನಮಗೆ. ಇದ್ರ ಬಗ್ಗೆ ಕಲ್ಪನೆ ಇರಬೇಕು ನಮಗೇನು? ವರ್ಗಗಳು, ಚತುರ್ಭುಜಗಳು, ಬಹುಭುಜಾಕೃತಿಗಳು ಅಂದರೆ ನಮ್ಗೆ ಗೊತ್ತೈತಿ. ಇಲ್ಲಿ ಬ್ರಾಡ್ ಇರೋದು ಯಾವುದು ಅಂತಂದ್ರೆ ಬಹುಭುಜಾಕೃತಿಗಳು. ಆ ಬಹುಭುಜಾಕೃತಿಗಳೊಳಗೆ ನೋಡ್ರಿ, ಬ್ರಾಡ್ ಇರೋದು ಬಹುಭುಜಾಕೃತಿಗಳು, ಜೊತೆಗೆ ಅದರೊಳಗಿರೋಂಥವು ಚತುರ್ಭುಜಗಳು, ಅದರೊಳಗೆ ಬರೋಂಥದ್ದು ವರ್ಗಗಳು. ಅಂದಲ್ಲ, ಇದು ಈ ಕಾನ್ಸೆಪ್ಟ್ ನಮಗೆ ಎಲ್ಲಿ ಬರ್ತದಂದ್ರೆ ಆಪ್ಷನ್ ಎ ಬರುತ್ತೆ ನೋಡ್ರಿ. ಇದು ಒಂದೇ ಸರ್ಕಲ್ ದೊಡ್ಡದು ಬ್ರಾಡ್ ಇರೋವಂಥದ್ದು ಬಹುಭುಜಾಕೃತಿಗಳು. ಬಹುಭುಜಾಕೃತಿ ಒಳಗೊಳಗೆ ಚತುರ್ಭುಜಗಳು ಬರ್ತಾವೆ. ಚತುರ್ಭುಜದೊಳಗೆ ವರ್ಗವೂ ಕೂಡ ಒಂದು. ಚತುರ್ಭುಜಗಳಲ್ಲಿ ಅನೇಕ ವೆರೈಟಿ ಅದಾವೆ. ವರ್ಗ, ಆಯತ, ವಜ್ರಾಕೃತಿ, ತ್ರಾಪಿಜ್ಯ, ಹಿಂಗೆ ಸಾಕಷ್ಟು ಅದಾವೆ. ಅಂಥದ್ರೊಳಗೆ ಒಂದಿದು ಆಪ್ಷನ್ ಎ ಇದೇನಾಗ್ತೈತಿ? ಇಟ್ ಇಸ್ ಎ ರೈಟ್ ಆನ್ಸರ್ ಅಂತ ಆಗ್ತೈತಿ. 42ನೇ ಪ್ರಶ್ನೆ, ಹುಡುಗರು, ಪುರುಷರು ಮತ್ತು ಹುಡುಗಿಯರು ಅಂತ ಐತಿ. ಹುಡುಗರು, ಪುರುಷರು, ಹುಡುಗಿಯರು. ಇಲ್ಲಿ ಬ್ರಾಡ್ ಇರೋವಂಥದ್ದು ಪುರುಷರು ಐತಿ. ಹೌದಲ್ಲ? ಪುರುಷರು ಏನಾಗಿರ್ತಾರೆ? ಹುಡುಗರಾಗಿರ್ತಾರೆ. ಇಟ್ಸ್ ಎ ಕಾಮನ್. ಹುಡುಗಿಯರು ಸಪ್ರೇಟ್ ಆಗಿರ್ತಾರೆ. ಅಂಥ ಪ್ರಶ್ನೆ ಯಾವುದೈತಿ ಅಂದ್ರೆ ಈ ಐತಿ ನೋಡ್ರಿ. ಇದು ಬ್ರಾಡ್ ಪುರುಷರು. ಆ ಪುರುಷರೊಳಗೆ ಹುಡುಗರದು ಒಂದು ಗುಂಪು. ಹುಡುಗಿಯರದು ಏನೈತೆ ಅಂದ್ರೆ ಅದನ್ನು ಬಿಟ್ಟೈತಿ. ದೇರ್ಫೋರ್ ಇದೊಂದು ಬಿಟ್ ಸರ್ಕಲ್. ಆದ್ದರಿಂದ ಆಪ್ಷನ್ ಇ ಇಲ್ಲಿ ಸರಿಯಾದ ಉತ್ತರ ಅಂತ ನಾವು ಗಮನಿಸ್ತೇವೆ. ಓಕೆ ಸ್ನೇಹಿತರೆ, ಹೀಗೆ ಬೇರೆ ಬೇರೆ ನಾವು ವೆನ್ನನ್ ಡೈಗ್ರಾಮ್ಗಳನ್ನು ಹೆಚ್ಚು ನಾವು ಪ್ರಾಕ್ಟೀಸ್ ಮಾಡಿದಾಗ ಅದರ ರಿಲೇಟ್ಸ್ ಏನದವು, ಅಲ್ಲಿ ಕೊಟ್ಟಿರುವಂಥ ಅಂಶಗಳ ಏನು ಸಂಬಂಧ ಅದಾವು ಅಂತ ನಾವು ಸಂಬಂಧೀಕರಿಸಿದಾಗ ಅವಾಗ ಏನಾಗ್ತೈತಿ ಅಂದ್ರೆ ನಮಗೆ ಇನ್ನೂ ಹೆಚ್ಚು ಈ ಡೈಗ್ರಾಮ್ ಬಗ್ಗೆ ಅರ್ಥ ಆಗ್ತೈತಿ ಅಂತ ಹೇಳ್ತಾ, ಹಂಗಾರೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಅನೇಕ ಪ್ರಶ್ನೆಗಳನ್ನು ಹೊತ್ತರೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.